ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋಜೂಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನು ಲಕ್ಷ್ಮಿ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಜೊತೆ ಮೇಥಿ ಪೆಪ್ಪರ್ ಚಿಕನ್ ಕೂಡ ಮಾಡ್ತಾಯಿದ್ದೀನಿ. ಇವಾಗ ನಾನು 1 kg ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಈ ಗ್ಲಾಸಲ್ಲಿ 3 ಗ್ಲಾಸ್ ಅಂದರೆ 1 kg. ಇವಾಗ ನಾನು ಅದರಲ್ಲಿ 1.5 ಗ್ಲಾಸ್ ಬಂದು ಜೀರಾ ರೈಸ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಜೀರಾ ರೈಸ್. ಇನ್ನೂ 1.5 ಗ್ಲಾಸ್ ಬಂದು ನಾನು ನಾರ್ಮಲ್ ಮನೆಯಲ್ಲಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇವಾಗ 3 ಗ್ಲಾಸ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ನೆನೆಯೋದಕ್ಕೆ ಇಡೋಣ. 1-2 ಸಲ ತೊಳೆದ್ರೆ ಸಾಕು. ಇವಾಗ ಬನ್ನಿ, ಮಸಾಲೆ ಬಂದು ನಾನು ಶುಂಠಿ, ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಶುಂಠಿ ಇರುತ್ತೆ ಅದು. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಒಂದು 15-16 ಇರ್ಬೋದು. ಇವಾಗ ಒಂದು ಜಾರಲ್ಲಿ ನಾನು ತೆಗೆದಿಟ್ಕೊಂಡಿದ್ವಲ್ವ ಬೆಳ್ಳುಳ್ಳಿ, ಶುಂಠಿ, ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 3 ಇರುತ್ತೆ, ಶುಂಠಿ ಒಂದು 100ರಿಂದ 150 ಗ್ರಾಮ್ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ನಾನು ಬರೀ ಶುಂಠಿ ಬೆಳ್ಳುಳ್ಳಿ ರುಬ್ಬೋದಿಲ್ಲ, ಅದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ ಒಂದು 5 ನೀವು ನೋಡ್ಬೋದು ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈ 3 ಸೇರಿಸಿ ನಾನು ರುಬ್ಬಿ ಮಾಡೋದು. ಇವಾಗ 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ತೊಗೊಂಡಾದಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ನಾನಿವಾಗ ಚಕ್ಕೆ, ಒಗ್ಗರಣೆಗೆ ಲವಂಗ, ಆಮೇಲೆ ಒಂದು 4ರಿಂದ 5 ಏಲಕ್ಕಿ, ಇಷ್ಟೇ ನಾನು ಹಾಕೋದು ಬಿರಿಯಾನಿಗೆ, ಬೇರೆ ಇನ್ಯಾವುದೂ ಹಾಕೋದಿಲ್ಲ. ಬನ್ನಿ, ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಇದನ್ನು ಅದರಲ್ಲಿ ಹಾಕಿ ಫ್ರೈ ಮಾಡೋಣ. ಆಮೇಲೆ ಇನ್ನೊಂದು ಹೇಳಬೇಕು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕಿ ಮಾಡ್ತಾರೆ ಬಿರಿಯಾನಿ. ಆದರೆ ಈ ಥರನೂ ಒಂದು ಸಲ ನೀವು ಚಕ್ಕೆ, ಲವಂಗ, ಏಲಕ್ಕಿನ ರುಬ್ಬಿ ಮಾಡಿ ನೋಡಿ, ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಆಮೇಲೆ ಟೊಮೆಟೊ ಬಂದು ಚಿಕ್ಕದು ಒಂದು 4ರಿಂದ 5. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿರೋ 1 kg ಮೆಷರ್ಮೆಂಟ್ದು ಇದೇ ಥರನೇ ಅರ್ಧ kgನಲ್ಲಿ, ಅಂದರೆ ಎಲ್ಲ ಅರ್ಧ ಮಾಡ್ಕೋಬೋದು. ಇವಾಗ ನೋಡಿ, ಈರುಳ್ಳಿ ಈ ಥರ ಫ್ರೈ ಆಗ್ತಾಯಿದೆ. ಇನ್ನೊಂದು ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರುಬ್ಬಿಟ್ಕೊಂಡೆ. ಇವಾಗ ಈ ಥರ ಗೋಲ್ಡನ್ ಕಲರ್ ಈರುಳ್ಳಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಈ ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಅದನ್ನು ಈ ಟೈಮಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಾದ್ಮೇಲೆ ನಾನಿವತ್ತು ಈ ಚಿಲ್ಲಿ ಪೌಡ್ರು ಹಾಕಿರೋದು. ಇದು ಶಕ್ತಿ ಚಿಲ್ಲಿ ಪೌಡರು. ಇದು ಸ್ವಲ್ಪ ಬಿರಿಯಾನಿಗೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ನಾನು ಅದು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ, ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊನ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲೇ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1/4 ಕಟ್ ಪುದೀನ ತೊಗೊಂಡಿದ್ದೀನಿ, ಅದನ್ನು ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ಮೆಂತ್ಯನ ಕೂಡ ಸೇರಿಸಿದ್ದೀನಿ, ಅದನ್ನು ಒಂದು ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ ನಾನಿವತ್ತು. ಫಸ್ಟ್ ಇವಾಗ ಆ ಟೊಮೆಟೊ ಫ್ರೈ ಆಗ್ತಾಯಿತ್ತಲ್ವ, ಅದರಲ್ಲಿ ಪುದೀನ ಹಾಕ್ತಾಯಿದ್ದೀನಿ. ಫಸ್ಟು ಪುದೀನ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿವತ್ತು 1 kg ಸ್ಕಿನ್ ಇರೋ ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಇರೋ ಚಿಕನ್ ತೊಗೊಂಡ್ರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಇವಾಗ 1 kg ಚಿಕನ್ ಹಾಕ್ತಾಯಿದ್ದೀನಿ. 1 kg ಚಿಕನ್ ಅಂದರೆ 1 kg ಅಕ್ಕಿ ಸರಿಯಾಗಿರುತ್ತೆ, ಅದಕ್ಕನ್ನು ಕಮ್ಮಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ, ನಾನು ಚಿಕನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲರ್ ನೀವೇ ನೋಡ್ಬೋದು ಎಷ್ಟು ರೆಡ್ ಆಗಿದೆ. ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಮೆಂತ್ಯ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು
ಇದು ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಇದು. ಇದರಲ್ಲಿ ಏನೇನಿದೆ ಅಂದರೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಅದು ಹಾಕ್ಕೊಂಡ್ಮೇಲೆ ಚಿಕನ್ನು ಒಂದು ಕಾಲು ಭಾಗ ಇವಾಗಲೇ ಬೇಯಿಸ್ಬೇಕು. ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ. ನೆಕ್ಸ್ಟ್ ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ನಾನಿವತ್ತು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 3 ಗ್ಲಾಸ್ಗೆ 5.25 ಗ್ಲಾಸ್ ನಾನು ನೀರು ಹಾಕಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು. 5.25 ಗ್ಲಾಸ್ ಸಾಕು, ಯಾಕಂದರೆ ಆ ಟೊಮೆಟೊ ಅದೆಲ್ಲ ಸರಿ ಹೋಗುತ್ತೆ. ಇವಾಗ 1-2 ಕುದಿ ಬಂದಮೇಲೆ ಒಂದು 5 ನಿಮಿಷ ಕುದಿಬೇಕು ಅದು ಚೆನ್ನಾಗಿ. ಆಮೇಲೆ ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ನಾನು ಇದರಲ್ಲಿ ಅಕ್ಕಿ ಹಾಕಿದ ತಕ್ಷಣ ನಾವು ಕುಕ್ಕರ್ನ ಮುಚ್ಚಿಡಬಾರ್ದು. ಅಕ್ಕಿ ಬಂದು ಹಾಗೇ ಒಂದು ಅರ್ಧದಷ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಇವಾಗ ಲಾಸ್ಟಲ್ಲಿ ಪುದೀನ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸಲ, ಚೆನ್ನಾಗಿರುತ್ತೆ. ಇವಾಗ ನೀವೇ ನೋಡ್ಬೋದು ಅಕ್ಕಿನ ನಾನು ಎಷ್ಟು ಬೇಯೋದಕ್ಕೆ ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಈ ಟೈಮಲ್ಲಿ ನಾನಿವಾಗ ಇಷ್ಟಾದಮೇಲೆ ಕುಕ್ಕರ್ನ ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ಅಕ್ಕಿ ಆಲ್ರೆಡಿ ಅರ್ಧ ಬೆಂದಿದೆ. ಇವಾಗ ನಾವು ಅದನ್ನು ವಿಸಿಲ್ಗೆ ಬಿಡೋ ಥರ ಬರಲ್ಲ. ಒಂದು ಹೈ ಫ್ಲೇಮಲ್ಲಿ 1 ನಿಮಿಷ ಬಿಟ್ಬಿಟ್ಟು ಆಮೇಲೆ ಒಂದು 10 ನಿಮಿಷ ಅದನ್ನು ಸಿಮ್ಮಲ್ಲೇ ಇಟ್ಬಿಡಬೇಕು. ಸಿಮ್ಮಲ್ಲೇ ಇಟ್ಟರೆ ಆ ದಮ್ಮಲ್ಲೇ ಅದು ಚೆನ್ನಾಗಿ ನೋಡಿ ಈ ಥರ ಅದೇ ಅರಳ್ಕೊಂಡು ಬಿಡುತ್ತೆ. ನೋಡಿ ಇವಾಗ ಬಿರಿಯಾನಿ ಈ ಥರ ರೆಡಿಯಾಗಿದೆ. ಬನ್ನಿ ಇವಾಗ ನೆಕ್ಸ್ಟು ಪೆಪ್ಪರ್ ಚಿಕನ್ ಮಾಡೋಣ. ಮೇಥಿ ಪೆಪ್ಪರ್ ಚಿಕನ್. ಅದಕ್ಕೆ ನಾನಿವಾಗ ಒಂದು ಚಿಕ್ಕ ಕಟ್ಟು ಮೆಂತ್ಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಖಾರಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಈ ಥರ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರು ಹಾಕ್ಕೊಂಡಾದಮೇಲೆ ಈ ಟೈಮಲ್ಲಿ ಪೆಪ್ಪರ್ ಸ್ವಲ್ಪ ಹಾಕ್ಕೋಬೇಕು. ಪೆಪ್ಪರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೋಡಿ ನಾನು ಮೆಂತ್ಯ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನ ಇವಾಗ ನಾನು ಹಾಕಿ ಅದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮೆಂತ್ಯ ಹಾಕಿದ್ಮೇಲೆ ಪುದೀನ ಕೂಡ ಹಾಕ್ಕೋಬೇಕು. ಪುದೀನೂ ಅಷ್ಟೇ ಒಂದು 1/4 ಕಟ್ಟು ಇರುತ್ತೆ. ಹಾಕ್ಕೊಂಡು ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಇದು ಒಂದು 3/4 kg ಇರುತ್ತೆ ಚಿಕನ್ನು. 3/4 kg ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 1/4 ಕಪ್ ನಾನು ನೀರು ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಿ 1 ವಿಸಿಲ್ ಬಿಡಬೇಕು. ನೋಡಿ ನೀರು ಬಂದು ನಾನು 1/4 ಕಪ್ ಅಷ್ಟೇ ಹಾಕಿರೋದು, ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಇದು ಗ್ರೇವಿ ಟೈಪಲ್ಲಿ ಇರುತ್ತೆ ಲೈಟಾಗಿ. ನೋಡಿ ಈ ಥರ ಕುಕ್ಕರ್ ತೆಗೆದ್ಮೇಲೆ ಒಂದು 2 ನಿಮಿಷ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಅದು ಗಟ್ಟಿ ಆದಮೇಲೆ ನೋಡಿ ನಾನು ಈ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಕೊತ್ತಂಬರಿ, ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದು, ಆಮೇಲೆ ಫೈನಲಾಗಿ ಪೆಪ್ಪರ್ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಮೇಥಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಇದು ಬಿರಿಯಾನಿಗೆ ಮಾತ್ರ ಅಲ್ಲ, ರಸಮ್, ಬೇಳೆ ಸಾಂಬಾರ್ ಈ ಥರದಕ್ಕೆಲ್ಲನೂ ಇದು ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ, ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ನಾನು ಮಾಡಿರೋ ಚಿಕನ್ ಬಿರಿಯಾನಿ ಮತ್ತು ಮೇಥಿ ಪೆಪ್ಪರ್ ಚಿಕನ್ ಇವಾಗ ನೀವು ನೋಡಿದ್ದೀರಾ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಮೇಥಿ ಪೆಪ್ಪರ್ ಚಿಕನ್ ಕೂಡ ಅಷ್ಟೇ. ಫ್ರೆಂಡ್ಸ್, ತುಂಬ ಜನ ನನ್ನ ವೀಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋನ ನೋಡಿ. ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.